ನಾಗರಿಕ ಸಮಾಜ ನರಭಕ್ಷಕರಾಗ್ಲಿಕ್ಕೆ ಅನ್ಫಾರ್ಚುನೇಟ್ಲಿ ಧರ್ಮ ಅನ್ನೋದು ಕಾರಣವಾಗ್ತಿದೆಯಲ್ಲ ಅಂತ ಹೇಳಿ. ಇಲ್ಲ, ಧರ್ಮ ನಾ ಹೇಳಿದ್ನಲ್ಲ, ನಾನು ಆವಾಗಲೇ ಸನಾತನ ಧರ್ಮ ಅಂತ ನಾನು ಏನು ಹೇಳಿದೆ, ಅದು ಕೇವಲ ಸನಾತನ ಧರ್ಮ ಅಲ್ಲ. ಎಲ್ಲ ಧರ್ಮಗಳು ಇದನ್ನೇ ಹೇಳಬೇಕಾದ್ದು, ಹೇಳ್ತಾ ಇರೋದು ಕೂಡ. ಪ್ರಪಂಚದಲ್ಲಿ ಇವತ್ತು ಯಾವ ಯಾವ ಧರ್ಮಗಳು ಪ್ರಚುರತೆಯಲ್ಲಿದೆ ಅವೆಲ್ಲ ಇದನ್ನೇ ಹೇಳೋದು, ಅವ್ರಿಗೆಲ್ಲ ಗೊತ್ತಿಲ್ಲ ಅಷ್ಟೇ. ಅಲ್ಟಿಮೇಟ್ಲಿ ಇದನ್ನೇ ಕ್ರೈಸ್ಟ್ ಕೂಡ ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಬೈಬಲ್ನಲ್ಲಿ ಹೇಳ್ತಾನೆ. ನಾನು ಕುರಾನ್ ಅಧ್ಯಯನ ಮಾಡಿಲ್ಲ, ಆದರೆ ಯಾವ ಧರ್ಮವು ಕುರಾನ್ನಲ್ಲಿ ಅಧ್ಯಯನ ಮಾಡಲಿಲ್ಲ ಅಂದರೂ ಅಲ್ಲೂ ಕೆಲವು ಸೂಫಿ ಸಂತರು ಬರ್ತಾರೆ. ಜಲಾಲುದ್ದೀನ್ ಅಂತ ಒಬ್ಬರು ಬರ್ತಾರೆ, ಸೂಫಿ ಸಂತ. ಬಹುಶಃ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಗೊತ್ತಿರಬೇಕು. ಆಮೇಲೆ ರಬಯಾ ಅಂತ ಬರ್ತಾಳೆ, ಜಲಾಲುದ್ದೀನ್ ಬರ್ತಾನೆ. ಇವರೆಲ್ಲ ಯಾವ ಮಟ್ಟಕ್ಕೆ ಅವರು ಆಧ್ಯಾತ್ಮಿಕವಾಗಿ ಮುಂದುವರೆದವರು ಅಂದರೆ ಅವರ ಅನುಭವಗಳು ಅದ್ವೈತ ವೇದಾಂತ 100ಕ್ಕೆ 100 ಒಂದಕ್ಕೊಂದು ಒಪ್ಕೊಳ್ಳುತ್ತೆ. ಹಾಗೆ ಕ್ರಿಸ್ತ 3 ರೀತಿಯಲ್ಲಿ ಉಪದೇಶ ಮಾಡಿದ. ಅದನ್ನೇ ನಾವು ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಅಂತ ಕರಿತೀವಿ. ಇನ್ನೂ ಬಿಗಿನಿಂಗಲ್ಲಿರೋರಿಗೆ ದ್ವೈತವನ್ನು ಹೇಳ್ದ, ಸ್ವಲ್ಪ ಮುಂದುವರೆದವರಿಗೆ ವಿಶಿಷ್ಟಾದ್ವೈತವನ್ನು ಹೇಳ್ದ. ಯಾರು ತಕ್ಕಮಟ್ಟಿಗೆ ಮುಂದುವರೆದಿದ್ದಾರೆ ಅವ್ರಿಗೆ ಐ ಆ್ಯಂಡ್ ಮೈ ಫಾದರ್ ಆರ್ ಒನ್, ನಾನು ನನ್ನ ತಂದೆ ಎರಡು ಒಂದೇ, ಅದ್ವೈತದ ಬೋಧನೆ ಮಾಡಿದ. ಪ್ರಪಂಚದ ಯಾವ ಮೂಲೆಗೆ ಹೋಗಿ ಇಲ್ಲಿವರೆಗೆ ಬಂದಿರೋ ಧರ್ಮಗಳು, ಇನ್ನು ಮುಂದೆ ಬರುವ ಧರ್ಮಗಳು, ಆವಾಗಲೇ ನಾನು ಸನಾತನ ಧರ್ಮ ಅಂದರೆ ಏನು ಅಂತ ಡೆಫಿನೇಷನ್ ಕೊಟ್ಟನಲ್ಲ, ಈ ಡೆಫಿನೇಷನ್ನ ಆಚೆಗೆ ಇಲ್ಲ. ಒಂದು ವೇಳೆ ಅದಿಲ್ಲ ಅಂದರೆ ಅದು ಧರ್ಮವಲ್ಲ, ಅದು ಪಂಥ.